ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಡಿಕೆ ಮುನಿರತ್ನ ನಡುವಿನ ಈ ಕರಿಟೋಪಿ ಕಾಳಗದ ನಡುವೆಯೂ ಕೂಡ ಎರಡನೇ ದಿನದ ಡಿಕೆ ನಡಿಗೆ ಕಾರ್ಯಕ್ರಮದಲ್ಲಿ ಜನ ತಮ್ಮ ಸಮಸ್ಯೆಯನ್ನು ಹೇಳಿದ್ರು, ಅದನ್ನ ಡಿಕೆ ಆಲಿಸಿದ್ರು. ಡಿಕೆ ನಡೆಸುತ್ತಿರುವಂತ ಈ ಕಾರ್ಯಕ್ರಮಕ್ಕೆ ವಿಪಕ್ಷದವರು ಕುಟುಕೋದನ್ನ ಬಿಟ್ಟಿಲ್ಲ. ಗ್ರೇಟರ್ ಬೆಂಗಳೂರು ರಾಜ್ಯ ಸರ್ಕಾರ ಬಿಬಿಎಂಪಿಗೆ ಕೊಟ್ಟು ಜಿಬಿಎ ರಚನೆ ಮಾಡಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ತಿದೆ. ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಲಿಕಾನ್ ಸಿಟಿ ಜನರ ಸಮಸ್ಯೆಗಳನ್ನ ಆಲಿಸಲು ವಾರಕ್ಕೆ 2 ದಿನ ಉದ್ಯಾನಗಳಲ್ಲಿ ಬೆಂಗಳೂರು ನಡಿಗೆ ಎಂಬ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಜೆಪಿ ಪಾರ್ಕ್ನಲ್ಲಿ ರೌಂಡ್ಸ್, ಕಾಫಿ ಕುಡಿಯುತ್ತಾ ಸಂವಾದ, ಸಾರ್ವಜನಿಕರ ಸಮಸ್ಯೆಗಳಿಗೆ ಕಿವಿಯಾದ ಡಿಸಿಎಂ ಡಿಕೆಶಿ. ಸರ್ಕಾರದ ಬಳಿಗೆ ಜನರಲ್ಲ, ಜನ ಇರುವಲ್ಲಿಗೆ ಸರ್ಕಾರ ಹೋಗಬೇಕು. ಬೆಂಗಳೂರಿನ ಸಾಮಾನ್ಯ ನಾಗರಿಕರ ಬಳಿ ಮಾತನಾಡಬೇಕು. ಅವರ ಕುಂದುಕೊರತೆಗಳು, ಸಮಸ್ಯೆ, ಅಭಿಪ್ರಾಯಗಳನ್ನ ಆಲಿಸಬೇಕು. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ವಾಯು ವಿಹಾರ ಮಾಡಿದ್ದ ಡಿಕೆ ಇವತ್ತು RR ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ರೌಂಡ್ಸ್ ಹಾಕಿದರು. ಇಡೀ ಪಾರ್ಕ್ ಅನ್ನ ಒಂದು ರೌಂಡ್ ಹಾಕಿದ ಡಿಕೆ ಶಿವಕುಮಾರ್ ಕಾಫಿ ಕುಡಿಯುತ್ತಾ ವಾಕಿಂಗ್ಗೆ ಬಂದಿದ್ದ ಜನರ ಸಮಸ್ಯೆಯನ್ನ ಆಲಿಸಿದರು. ಪಾರ್ಕ್ನಲ್ಲಿ ಗಾಂಜಾ ಸೇದುತ್ತಾ ಪುಡಾರಿ ಹಾವಳಿ, ಶೌಚಾಲಯದ ಸಮಸ್ಯೆ ಸೇರಿದಂತೆ 10 ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಸಚಿವರ ಗಮನಕ್ಕೆ ತಂದರು. ಈ ಗಾಂಜಾ ಹೊಡಿತಾರೆ ಸರ್, ಇದನ್ನ ನಾವು ಆಲ್ರೆಡಿ 2 weeks 3 weeks ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಯಾರು ಆಕ್ಷನ್ ತಗೊಂತಾರೆ. ನೀವು ಪೊಲೀಸ್ ಬರೋದಾ? ಈ ರೋಡ್ ಮಾಡಿಬಿಟ್ಟು ಬರೀ ಪಾರ್ಕಿಂಗು ಗಾಂಜಾ ಹೊಡಿಯೋದು ಅಷ್ಟೇ, ಬೇರೆ ಇನ್ನೇನು ನಡೀತಿಲ್ಲ. ಇಲ್ಲಿ ಗಾಂಜಾ ಹೊಡಿತಾರಾ? ಎಸ್ಕೇಪ್ ರೂಟ್ ಮಾಡ್ಕೊಂಡ್ಬಿಟ್ಟಾರೆ ಸರ್. ಇವಾಗ ಅಲ್ಲಿ ಓಡೋಗ್ಬಿಡ್ತಾರೆ ಸರ್. ಇನ್ನು ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿದ್ದಾಗ ಜನರ ಜೊತೆ ಡಿಸಿಎಂ ಸಂವಾದ ನಡೆಸಿದ್ರು. ಜಿಬಿಎ ಅಧಿಕಾರಿಗಳು ಸಚಿವರಿಗೆ ಸಾಥ್ ಕೊಟ್ಟರು. ಸಮಸ್ಯೆ ಹೇಳಿದವರ ಹೆಸರು, ಫೋನ್ ನಂಬರ್ ನೋಟ್ ಮಾಡಿಕೊಂಡ ಡಿಕೆ ಆದಷ್ಟು ಶೀಘ್ರವೇ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟರು. ನಿಮ್ಮ ಯಾವುದೇ ಅಹವಾಲುಗಳಿದ್ರೂ 1533ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ತಿಳಿಸಿದರು. ಇನ್ನ ಏನಾದ್ರು ಗ್ರೀವೆನ್ಸಸ್ ಇದ್ರೆ 1533. ಆಮೇಲೆ ಆ ಹುಡುಗ ಹೇಳ್ತಿದ್ದ ಫಿಕ್ಸ್ ಮೈ ಸ್ಟ್ರೀಟ್ ಅಂತ, ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ಲಿ ಕಸ ಇದೆ, ಎಲ್ಲಿ ಪಾಟೋಲ್ ಇದೆ, ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾದ್ರು ಕಾಲದಲ್ಲಿ ಇತ್ತಾ ಇದು? ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ, ನಂಗೇನು ಹೆದರಿಕೆ ಏನಿಲ್ಲ. ನಾವು ತಪ್ಪು ಮಾಡಿದ್ರೆ ಅದನ್ನ ಮಾಡಬೇಕು, ನಮ್ಮ ಡ್ಯೂಟಿ ಅದು. ಪಾರ್ಕ್ ಬಳಿಯ ಕಟ್ಟಡದ ಮಾಹಿತಿ ಕೇಳಿದ ಡಿಕೆ. ಇನ್ನು ಡಿಕೆ ವಾಕಿಂಗ್ ಸಂದರ್ಭದಲ್ಲಿ ಪಾರ್ಕ್ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಮಾಹಿತಿ ಕೇಳಿದ್ರು. ಕಟ್ಟಡ ಯಾರದ್ದು, ಅನುಮತಿ ಪಡೆದಿದ್ದಾರಾ, ನಾಳೆ ಎಲ್ಲಾ ಡೀಟೇಲ್ಸ್ ತೆಗೆದುಕೊಂಡು ಬರುವಂತೆ ಅಧಿಕಾರಿಗಳಿಗೆ ಡಿಕೆ ಸೂಚನೆ ಕೊಟ್ಟರು. ಡಿಕೆ ಈ ನಡಿಗೆ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ, ಜನರ ನಡುವೆ ಹೋಗೋದು ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ. ಆದರೆ ಅಶೋಕ್ ಮಾತಿನಲ್ಲೇ ಕುಟುಕಿದ್ದಾರೆ. ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಅಭಿವೃದ್ಧಿ ಸಚಿವರು ಬೆಂಗಳೂರಿನ ನಡೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಂಗಳೂರಿನ ವಿವಿಧ ಸ್ಥಳದಲ್ಲಿ ತಮ್ಮ ಪಾದಯಾತ್ರೆ ನಡೆಯನ್ನು ಮಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ. ಫಸ್ಟ್ ಆಫ್ ಆಲ್ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂಥ ಏನು ಪಾದಯಾತ್ರೆ, ಫಸ್ಟು ಪಾದಯಾತ್ರೆ ಮಾಡೋಕ್ಕೆ ರೋಡ್ ಸರಿ ಇದೆಯಾ? ಹಳ್ಳ ಬಿದ್ದು ರಸ್ತೆಗಳನ್ನು ನೋಡ್ತಾ ಇದ್ವಿ, ಗುಂಡಿ ಬಿದ್ದು ಜನ ಸಾಯ್ತಾ ಇದ್ದಾರೆ, ಕಸದ ರಾಶಿ ರೋಡಲ್ಲಿ ಬಿದ್ದಿದೆ. ಯಾವ ಪುರುಷಾರ್ಥ ಇಟ್ಕೊಂಡು ನೀವು ರಸ್ತೆಯಲ್ಲಿ ನಡೀತೀರಾ? ಸ್ವಲ್ಪ ನಡೀರಿ. ಎಲ್ಲ ಹಳ್ಳ ಬಿದ್ದಿದೆಯೋ, ಆ ಗುಂಡಿಗಳು ಬಿದ್ದಿದೆಯೋ ಆ ರಸ್ತೆಗೆ ಹೋಗಿ ನಡೀರಿ. ಪಾರ್ಕಲ್ಲಿ ಹೋಗಿ ಇದ್ರ ಮೇಲೆ ವಾಕಿಂಗ್ ಟ್ರ್ಯಾಕ್ ಮೇಲೆ ನಡೆದ್ರೆ ಏನು ಉಪಯೋಗ ಇಲ್ಲ. ಅದೇನೇ ಇರಲಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH